ಹರಳು ಉದುರುವಿಕೆ ಮತ್ತು ಕುಂಠಿತ ಬೆಳವಣಿಗೆಯ ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹರಿಸಲು ಕೊಕೊಮ್ಯಾಕ್ಸ್ ಅನ್ನು ಬಳಸಿದ ನಂತರ ಕೇವಲ 3 ಅನ್ವಯಿಕೆಗಳ ನಂತರ ನಾನು ಗಮನಾರ್ಹ ಸುಧಾರಣೆಯನ್ನು ಗಮನಿಸಿದೆ. ಎಳೆಕಾಯಿ ಉದುರುವಿಕೆ ಕಡಿಮೆಯಾಯಿತು. ಇಳುವರಿ ಪ್ರತಿ ಗೊನೆಗೆ 1 ರಿಂದ 2 ತೆಂಗಿನಕಾಯಿಗಳಿಂದ 7 ರಿಂದ 8ಕ್ಕೆ ಏರಿತು. ನಮಸ್ಕಾರ, ನನ್ನ ಹೆಸರು ರಾಜೇಂದ್ರನ್. ನಾನು ನಾಮಕ್ಕಲ್ ಜಿಲ್ಲೆಯ ಕಾಲಿಪಟ್ಟಿ ಗ್ರಾಮದವನು. ನಾವು ಸುಮಾರು 20 ತೆಂಗಿನ ಮರಗಳನ್ನು ಹೊಂದಿದ್ದೇವೆ. ಆರಂಭದಲ್ಲಿ ಯೂಟ್ಯೂಬ್ ಮೂಲಕ ಕೊಕೊಮ್ಯಾಕ್ಸ್ ಉತ್ಪನ್ನದ ಬಗ್ಗೆ ತಿಳಿದುಕೊಂಡ ನಂತರ ನಾನು ಅದನ್ನು ನನ್ನ 10 ಮರಗಳ ಮೇಲೆ ಮಾತ್ರ ಪರೀಕ್ಷಿಸಲು ನಿರ್ಧರಿಸಿದೆ. ಇಲ್ಲಿಯವರೆಗೆ ನಾನು ಈ ಚಿಕಿತ್ಸೆಯನ್ನು 3 ಬಾರಿ ಬಳಸಿದ್ದೇನೆ. ಇದನ್ನು ಬಳಸುವ ಮೊದಲು ಮರಗಳು ತೀವ್ರವಾದ ಹರಳು ಉದುರುವಿಕೆಯಿಂದ ಬಳಲುತ್ತಿದ್ದವು. ಹೂಗೊಂಚಲುಗಳು ಹೊರಹೊಮ್ಮುತ್ತಿದ್ದರು ಮತ್ತು ಎಳೆಕಾಯಿಗಳು ರೂಪುಗೊಳ್ಳುತ್ತಿದ್ದರು. ಅವು ಸ್ವಲ್ಪ ಬೆಳೆದ ಸ್ವಲ್ಪ ಸಮಯದ ನಂತರ ಉದುರಿಹೋಗುತ್ತವೆ. ಇದರ ಪರಿಣಾಮವಾಗಿ ಪ್ರತಿ ಗೊನೆಗೆ ಕೇವಲ 1 ಅಥವಾ 2 ತೆಂಗಿನಕಾಯಿಗಳ ಅಂತಿಮ ಇಳುವರಿ ಬರುತ್ತದೆ. ಆದಾಗ್ಯೂ ಈ ಉತ್ಪನ್ನವನ್ನು ಅನ್ವಯಿಸಿದಾಗಿನಿಂದ ಪ್ರತಿ ಗೊಂಚಲು ಈಗ 7 ರಿಂದ 8 ತೆಂಗಿನಕಾಯಿಗಳ ಆರೋಗ್ಯಕರ ಸಂಖ್ಯೆಯನ್ನು ಉಳಿಸಿಕೊಂಡಿದೆ. ಮರಗಳ ಒಟ್ಟಾರೆ ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸಿದೆ. ಹಿಂದೆ ಮರಗಳ ಮೇಲ್ಭಾಗದಲ್ಲಿರುವ ಗರಿಗಳು ಸುಟ್ಟುಹೋದಂತೆ ಕಂಡುಬಂದವು ಮತ್ತು ಮಧ್ಯದ ಚಿಗುರುಗಳು ಕೊಳೆ ರೋಗವನ್ನು ಹೋಲುವ ಹಾನಿಯ ಲಕ್ಷಣಗಳನ್ನು ತೋರಿಸಿದವು. ಅನ್ವಯಿಸುವ ವಿಧಾನವು ಪ್ರತಿ ಲೀಟರ್ ನೀರಿಗೆ 100 ಮಿಲಿ ಉತ್ಪನ್ನವನ್ನು ಬೆರೆಸುವುದನ್ನು ಒಳಗೊಂಡಿರುತ್ತದೆ. ಪ್ರತಿ ಮರಕ್ಕೆ ಕಾಂಡದಿಂದ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಪಾತಿಯನ್ನು ಸರಿಸುಮಾರು ಅರ್ಧ ಅಡಿ ಆಳ ಅಗೆಯಲಾಗುತ್ತದೆ ಮತ್ತು ನೀರಿನಿಂದ ತುಂಬಿದ ನಂತರ ಮಿಶ್ರಣವನ್ನು ಈ ಗುಂಡಿಗೆ ಸುರಿಯಲಾಗುತ್ತದೆ. ಹರಳು ಉದುರುವಿಕೆ ಕಡಿಮೆಯಾಗಿದೆ ಮತ್ತು ಇಳುವರಿ ಪ್ರತಿ ಗೊಂಚಲಿಗೆ 1 ರಿಂದ 2 ತೆಂಗಿನಕಾಯಿಗಳಿಂದ 7 ರಿಂದ 8ಕ್ಕೆ ಏರಿದೆ. ಮಧ್ಯದ ಚಿಗುರುಗಳು ಮತ್ತು ಚಿಗುರುಗಳು ಹಸಿರು ಬಣ್ಣಕ್ಕೆ ತಿರುಗಿ ಮರಗಳ ಒಟ್ಟಾರೆ ಆರೋಗ್ಯ ಸುಧಾರಿಸುವುದರೊಂದಿಗೆ ಕೇವಲ 3 ಅನ್ವಯಿಕೆಗಳ ನಂತರ ಒಂದು ವಿಶಿಷ್ಟ ಮತ್ತು ಸಕಾರಾತ್ಮಕ ರೂಪಾಂತರವು ಸ್ಪಷ್ಟವಾಗಿ ಗೋಚರಿಸುತ್ತದೆ.